ಹಾಯ್ ಫ್ರೆಂಡ್ಸ್, ನಾನು ವಿನುತಾ. ಇವತ್ತು ಒಂದು ಒಳ್ಳೆಯ ಸ್ಯಾಂಡ್ವಿಚ್ ಜೊತೆ ಬಂದಿದ್ದೀನಿ. ಇದರ ಹೆಸರು ಬಂದ್ಬಿಟ್ಟು ಆಲೂ ಮಟರ್ ಸ್ಯಾಂಡ್ವಿಚ್. ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಮೊದಲಿಗೆ ಆಲೂಗಡ್ಡೆ ಮತ್ತು ಬಟಾಣಿನ ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ಸಿಪ್ಪೆ ತೆಗೆದು ನಂತರ ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು. ಈ ಥರ ಸ್ಮ್ಯಾಶ್ ಮಾಡಿ ರೆಡಿಯಾಗಿ ಇಟ್ಕೊಳ್ಳಿ. ನಂತರ ಇದಕ್ಕೆ ಒಗ್ಗರಣೆಗೆ ಬಾಣಲೆ ತಗೊಂಡು ಎಣ್ಣೆ ಹಾಕಿಬಿಟ್ಟು ಜೀರಾ, ಜಜ್ಜಿದ ಶುಂಠಿ, ಜಜ್ಜಿದ ಹಸಿಮೆಣಸಿನ್ಕಾಯಿ ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೋಬೇಕು. ಸ್ವಲ್ಪ ಬಾಡಿಸ್ಕೊಂಡ್ಬಿಟ್ಟು ನಂತರ ಸಣ್ಣಗೆ ಕತ್ತರಿಸಿದ ಈರುಳ್ಳಿಯನ್ನು ಆ್ಯಡ್ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಬಾಡಿಸ್ಕೋಬೇಕು, ಚೆನ್ನಾಗಿ ಫ್ರೈ ಮಾಡಿ. ನಂತರ ಕತ್ತರಿಸಿದ ಕ್ಯಾಪ್ಸಿಕಮ್ಮನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಬೇಯಬೇಕು. ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಬೇಯಿಸ್ಕೋಬೋದು. ಇದು ಎಲ್ಲ ಬೆಂದಾದಮೇಲೆ ನಾವು ರೆಡಿ ಮಾಡಿ ಇಟ್ಟ ಆಲೂಗಡ್ಡೆ ಮತ್ತು ಬಟಾಣಿ ಸ್ಮ್ಯಾಶನ್ನು ಇದ್ರ ಜೊತೆ ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಕೆಲವೊಂದು ಪೌಡರ್ಸನ್ನು ಆ್ಯಡ್ ಮಾಡಬೇಕು. ಅರಿಶಿನ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಪೆಪ್ಪರ್ ಪೌಡರ್, ಧನಿಯಾ ಪೌಡರ್, ಜೀರಾ ಪೌಡರ್, ಗರಂ ಮಸಾಲ, ಕಾಶ್ಮೀರಿ ರೆಡ್ ಚಿಲ್ಲಿ ವಿಡಿಯೋದಲ್ಲಿ ಬಂದಿಲ್ಲ, ಆದರೆ ಹಾಕಬೇಕು. ನಂತರ ಕೊನೆಗೆ ಕಸೂರಿ ಮೇಥಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪಲ್ಯನ ರೆಡಿ ಮಾಡಿ ಇಟ್ಕೋಬೇಕು. ಈ ಥರ ಪಲ್ಯ ರೆಡಿ ಆದಮೇಲೆ ಬ್ರೆಡ್ ಪೀಸ್ ತಗೊಬೇಕು. ಅದಕ್ಕಿಂತ ಮುಂಚೆ ಇದು ಕಚಪ್ಪನ್ನು ತೋರಿಸ್ತಾ ಇದ್ದೀನಿ. ಟೊಮೆಟೊ ಕಚಪ್ಪು, ವೈಟ್ ಇರೋದು ಮೈನಸ್ ಸಾಸು, ಗ್ರೀನ್ ಇರೋದು ಗ್ರೀನ್ ಚಟ್ನಿ. ಬ್ರೆಡ್ಡಿಗೆ 2 ಪೀಸ್ ಬ್ರೆಡ್ ತಗೊಬಿಟ್ಟು ಅದಕ್ಕೆ ಟೊಮೆಟೊ ಕಚಪ್ ಮತ್ತು ಮಯನೀಸನ್ನು ಹಾಕಿಬಿಟ್ಟು ನಂತರ ಆಲೂಗಡ್ಡೆ ಸ್ಟಫಿಂಗ್ಸನ್ನು ಇಡಬೇಕು. ಇನ್ನೊಂದು ಬ್ರೆಡ್ ಪೀಸ್ಗೆ ಗ್ರೀನ್ ಚಟ್ನಿನ ಇಟ್ಕೋಬೇಕು. ಗ್ರೀನ್ ಚಟ್ನಿ ಹಚ್ಚಾದ್ಮೇಲೆ ಎರಡನ್ನ ಕ್ಲೋಸ್ ಮಾಡಿಬಿಟ್ಟು ತವಾದ ಮೇಲೆ ತುಪ್ಪ ಹಾಕಿಬಿಟ್ಟು ಇದನ್ನು ಇಟ್ಕೋಬೇಕು. ತುಪ್ಪ ಸವರಬೇಕು ಎರಡೂ ಕಡೆನೂ. ತುಪ್ಪ ಸವರ್ಬಿಟ್ಟು ಎರಡೂ ಕಡೆನೂ ಚೆನ್ನಾಗಿ ಕಾಯಿಸಬೇಕು. ಬ್ರೌನ್ ಆಗೋ ತನಕ ಕಾಯಿಸಬೇಕು. ಗ್ರೀನ್ ಚಟ್ನಿ ಎಲ್ರಿಗೂ ಗೊತ್ತಿರುತ್ತೆ ಅನ್ಕೊತೀನಿ. ಸೊ ಈ ಥರ ನಿಮ್ಮ ಮಕ್ಕಳಿಗೆ ರಜೆ ಇದ್ದಾಗ ಪ್ರಿಪೇರ್ ಮಾಡಿಕೊಡಿ, ತುಂಬ ಇಷ್ಟಪಡ್ತಾರೆ.